ಜೀವನದಲ್ಲಿ ಇವತ್ತವರೆಗೂ ಏನೇನಾಗಿದೆ ಏನು ಚಂದ್ರ, ಇವತ್ತವರೆಗೂ ಏನೇನಾಗಿದೆ ಎಲ್ಲ ಪಾಸ್ಟ್. ಹೌದಾ? ಪಾಸ್ಟು ನಮ್ಮ ಭಾಗ ಆಗ್ಬಿಟ್ಟಿದೆ. ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಏನೂ ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ. ಆದರೆ ಅದೇನು ಬದಲಾಯಿಸೋಕ್ಕೂ ಆಗಲ್ಲ, ನಮ್ಮ ಭಾಗ ಆಗೋಗಿದೆ. ವಿ ಕಾಂಟ್ ಡೂ ಎನಿಥಿಂಗ್. ಇಟ್ ಈಸ್ ಡೆಡ್ ಆ್ಯಂಡ್ ಗಾನ್, ಬಟ್ ವಿ ಆರ್ ಪಾರ್ಟ್ ಆಫ್ ಇಟ್. ವಿ ಆರ್ ದಿ ಬೈ ಪ್ರಾಡಕ್ಟ್ ಆಫ್ ಅವರ್ ಪಾಸ್ಟ್ ಕರ್ಮಾಸ್, ವಾಟ್ ಎವರ್, ಲಾಸ್ಟ್ ಮೂಮೆಂಟ್ವರೆಗೂ. ಆದರೆ ನಿಮ್ಮ ಕೈನಲ್ಲಿ ಏನೂ ಇಲ್ಲ, ಮಾಡೋಕ್ಕಾಗೋಗಿದೆ. ಅದು ಮಾಡಾಗೋಗಿದೆ. ಅವ್ರು ಇದ್ದಾಗ ಸುಳ್ಳು ಹೇಳಿ ಆಗೋಗಿದೆ. ಇವಾಗೇನು ರಿಪೇರಿ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ಭವಿಷ್ಯ ಮಾತ್ರ ಪಾಸ್ಟ್ ಕೈಲಿಲ್ಲ, ನಿಮ್ಮ ಕೈಲಿದೆ. ಯುವರ್ ಪಾಸ್ಟ್ ಶುಡ್ ನಾಟ್ ಡಾಮಿನೇಟ್ ಯುವರ್ ಪ್ರೆಸೆಂಟ್ ಅಂಡ್ ಡಿಸ್ಟರ್ಬ್ ಯುವರ್ ಫ್ಯೂಚರ್. ದಟ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈನಲ್ಲಿ ಏನಿದೆ ಈಗ, ಪಾಸ್ಟಿನ ಭಾಗ ಆಗಿದ್ರೂ ಕೂಡ ಫ್ಯೂಚರ್ ನಿಮ್ಮ ಕೈನಲ್ಲಿ ಇದೆ. ಇದು ನಮ್ಮ ಕೈನಲ್ಲಿ ಇಲ್ಲ. ಫ್ಯೂಚರ್ ನಮ್ಮ ಕೈನಲ್ಲಿ ಯಾವಾಗಿದೆ ಅಂದರೆ, ಈ ಪಾಸ್ಟ್ನ ಅದ್ರ ಮೇಲೆ ಡಾಮಿನೇಟ್ ಮಾಡೋಕ್ಕೆ ಬಿಡದೆ ಪ್ರೆಸೆಂಟನ್ನು ನಿಮ್ಮ ಕಂಟ್ರೋಲಿಗೆ ತಗೊಳ್ಳೋದ್ರಲ್ಲಿ ಮಾತ್ರ. ಅದು ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಈಸ್ ಬೀಯಿಂಗ್ ಇನ್ ಯುವರ್ ಓನ್ ಪ್ರೆಸೆನ್ಸ್, ಫೀಲಿಂಗ್ ಯುವರ್ ಓನ್ ಸ್ಪಿರಿಟ್, accepting the past, and you should not be controlled by the past, and knowing that this should not dominate my future or my present. ಪಕ್ಕಕ್ಕಿಟ್ಟು ಈಗ ಏನು ಬೇಕೋ ಪ್ರೆಸೆನ್ಸ್ನಲ್ಲಿ ಇದ್ದರೆ ಯುವರ್ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಅದೇನೇ ಇದರಿಂದ ಹಣೆ ಮೇಲೆ ಬರೆದಿರಬಹುದು, ನೀನು ಇವಾಗ ಇರೋದ್ರಿಂದ ಅದನ್ನು ಅಳಿಸ್ಬಿಟ್ಟು ನಿಂಗೆ ಏನು ಬೇಕೋ ಬರೀಬೋದು.